ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾವು ಇವತ್ತು ದ್ವಿತೀಯ BA ಅವರ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದ್ವಿ. ಆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಮನೋವಿಜ್ಞಾನ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಂತೆ 2 ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ. ಸೊ ಒಂದು ರೀತಿಯ ಪ್ರಶ್ನೆ ಅಂತಂದರೆ ನಿಮಗೆ ಪ್ರಾಕ್ಟಿಕಲನ್ನು ವಿವರಣೆಯನ್ನು ಬರೆಯೋದಕ್ಕೆ ಅಥವಾ ಪ್ರಾಕ್ಟಿಕಲನ್ನು ನಾವು ಬರೆಯೋದಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳ್ತಾರೆ. ಯಾವ ರೀತಿ ಪ್ರಾಕ್ಟಿಕಲ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಬರೆಯೋದಕ್ಕೆ ಕೇಳ್ತಾರೆ ಅಂತ ಹೇಳಿದೆ. ಇನ್ನು ಇವತ್ತು ನೋಡ್ತಿರುವಂಥ ಒಂದು ವಿಷಯ ಏನು ಅಂತಂದರೆ, ಇದೇ ರೀತಿ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಂತೆ ಫಲಿತಾಂಶವನ್ನು ಒಂದಷ್ಟು ಕೊಟ್ಟಿರ್ತಾರೆ. ಆ ಫಲಿತಾಂಶವನ್ನು ನಾವು ಯಾವ ರೀತಿ ಬರೀಬೇಕಾಗತ್ತೆ ಅಥವಾ ಅದನ್ನು ಯಾವ ರೀತಿ ವಿಶ್ಲೇಷಣೆಯನ್ನು ಮಾಡಬೇಕು ಅನ್ನೋದನ್ನು ನಾವು ಇವತ್ತು ನೋಡ್ತಾ ಹೋಗಬೇಕಾಗತ್ತೆ. ಸೊ ಇವತ್ತು ನಾನು ತಗೊಂಡಿರುವಂತಹ ಒಂದು ಟಾಪಿಕ್ ಬಂದ್ಬಿಟ್ಟು, ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಅಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು, ಸ್ವಪರಿಕಲ್ಪನೆಯ ಒಂದು ಫಲಿತಾಂಶವನ್ನು ಕೊಟ್ಟಿದ್ದರು. ಆ ಫಲಿತಾಂಶಕ್ಕೆ ವಿಶ್ಲೇಷಣೆಯನ್ನು ಬರೆಯೋದಕ್ಕೆ ಕೇಳಿದ್ದಾರೆ. ಸೊ ನಾನು ಇವತ್ತು ಆ ಒಂದು ಫಲಿತಾಂಶದ ವಿಶ್ಲೇಷಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಯಾರ ಹತ್ರ ಎಲ್ಲ ಟೆಕ್ಸ್ಟ್ ಬುಕ್ ಇದೆ ದಯವಿಟ್ಟು ಟೆಕ್ಸ್ಟ್ ಬುಕ್ನ ಓಪನ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತಂದರೆ ನಾನು ಎಕ್ಸ್ಪ್ಲೇನ್ ಮಾಡೋದನ್ನು ನೀವು ಬರೀ ಕೇಳಿಸ್ಕೊಂತ ಹೋದರೆ ಸಾಕಾಗೋದಿಲ್ಲ. ಸರಿಯಾಗಿ ನೋಡಿದಾಗ ಮಾತ್ರ ನಾವು ಯಾವುದನ್ನು ಕಲಿಬೇಕು ಅಥವಾ ಯಾವುದನ್ನು ನೋಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನೀವಿವಾಗ ಈ ವಿಡಿಯೋವನ್ನು ನೋಡ್ತಿರುವಂತಹ ಯಾರ್ಯಾರ ಹತ್ರ ಎಲ್ಲ ಟೆಕ್ಸ್ಟ್ ಬುಕ್ ಇದೆ ಅವರು ದಯವಿಟ್ಟು ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ. ಇಲ್ಲ ಅಂತಂದರೆ ಒಂದು ಖಾಲಿ ಪೇಜು ಅಥವಾ ಪೆನ್ನನ್ನು ತಗೊಂಡು ನಾನು ಹೇಳುವಂಥ ವಿಚಾರಗಳನ್ನು ನೋಟ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ. ಮತ್ತು ನೋಟ್ಸ್ ಕೊಡಿ, PDF ಕೊಡಿ ಅಂತ ಕೇಳುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದರೆ ನಾನು ಯಾವುದೇ ರೀತಿ ನೋಟ್ಸನ್ನು ಇಟ್ಕೊಂಡಿರೋದಿಲ್ಲ. ನಾನು ನಿಮಗೆ ಹೇಳಬೇಕಾದ್ರೆ ಮೊದಲು ನಾನು ಪ್ರಿಪೇರ್ ಆಗಿ ಆಮೇಲೆ ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಹೋಗ್ತೀನಿ. ನಾನು ಯಾವುದೇ ರೀತಿ ನೋಟ್ಸ್ಗಳನ್ನು ಮಾಡಿರೋದಿಲ್ಲ. ಸೊ ಹಾಗಾಗಿ ನೀವು ಈ ಒಂದು ವಿಚಾರವನ್ನು ನಾನೇನು ಹೇಳ್ತಾ ಹೋಗ್ತೀನಿ ಅದನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋದರೆ ಅಥವಾ ಮಾರ್ಕ್ ಮಾಡ್ಕೊಳ್ತಾ ಹೋದರೆ ಯೂಸ್ ಆಗ್ಬೋದು. ಟೆಕ್ಸ್ಟ್ ಬುಕ್ನ ಇಂಡೆಕ್ಷನ್ ಏನು ಕೊಟ್ಟಿರ್ತಾರಲ್ವ, ಇದರಲ್ಲಿ ಯಾವೆಲ್ಲ ಚಾಪ್ಟರ್ಸ್ ಬರುತ್ತೆ ಅಂಥೇಳಿ ಅದರಲ್ಲಿ ನೀವು ನೋಡಿದಾಗ ಲಾಸ್ಟಲ್ಲಿ ನಿಮಗೆ ಕೋರ್ಸ್ 2 ಅಥವಾ ಪ್ರಾಯೋಗಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪಠ್ಯಗಳಿರುತ್ತೆ ಅಂತ ನಾನು ಈಗಾಗಲೇ ಹೇಳಿದೆ. ಅಲ್ಲಿ ಕೊನೆಯದಾಗಿ ಒಂದು ಪ್ರಯೋಗ ಇದೆ, ಪ್ರಯೋಗ ಸಂಖ್ಯೆ 11, ಸ್ವಪರಿಕಲ್ಪನೆ ಅಥವಾ ಸ್ವಪ್ರತ್ಯಯ ಅನ್ನುವಂಥ ಒಂದು ಪ್ರಯೋಗವನ್ನು ಕೊಟ್ಟಿದ್ದಾರೆ. ಆ ಪ್ರಯೋಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನೇ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರೋದು. ಅದಕ್ಕೆ ಉತ್ತರವನ್ನು ಹೇಗೆ ಬರೆಯೋದು ಅಂತ ನಾನು ಇವತ್ತು ಹೇಳ್ತಾ ಹೋಗ್ತೀನಿ. ಜಸ್ಟ್ ನೋಟ್ ಮಾಡ್ಕೊಳ್ತಾ ಹೋಗಿ. ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 274. ನಿಮ್ಮ ಪಠ್ಯ ಪುಸ್ತಕದ ಪೇಜ್ ನಂಬರ್ 274 ಅಥವಾ 274 ಪೇಜ್ ನಂಬರ್ನ ಓಪನ್ ಮಾಡಿದಾಗ ನಿಮಗೆ ಸಿಗುತ್ತೆ ಸ್ವಪರಿಕಲ್ಪನೆ ಅಥವಾ ಸ್ವಪ್ರತ್ಯಯ. ಒಂದು ವೇಳೆ ಪ್ರಯೋಗವನ್ನು ವಿವರಿಸೋದಕ್ಕೆ ಕೇಳಿದರೆ, ಪ್ರಯೋಗದ ವಿಧಾನ, ಪೀಠಿಕೆ ಮತ್ತು ಕಾರ್ಯವಿಧಾನಗಳನ್ನು ವಿವರಿಸಿ ಅಂತ ಕೇಳಿದರೆ ಎಲ್ಲಿವರೆಗೂ ಬರೀಬೇಕು? ಮುಂಜಾಗ್ರತಾ ಕ್ರಮವರೆಗೂ ಬರೀಬೇಕು ಅಂತ ಹೇಳಿದ್ದೆ ನಾನು ಈಗಾಗಲೇ. ಈಗ ನೆಕ್ಸ್ಟ್ ನಮಗೆ ಏನು ಕೇಳಿದ್ದಾರೆ, ಸೆಕೆಂಡ್ ಕ್ವಶನಲ್ಲಿ ಅದರ ಫಲಿತಾಂಶದ ವಿಶ್ಲೇಷಣೆಯನ್ನು ಬರೆಯೋದಕ್ಕೆ ಕೇಳಿದ್ದಾರೆ. ಇಲ್ಲಿ ನಾವು ಈ ಒಂದು ಪ್ರಯೋಗದಲ್ಲಿ ಅವರು ಎಷ್ಟು ಅಂಕಗಳನ್ನು ಪಡಿಬೋದು ಅಂತಂದರೆ, ಅವರು ಒಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ ಪ್ರಶ್ನೆಗೆ ನಾವು ಉತ್ತರವನ್ನು ಬರೆದಾಗ ಅದಕ್ಕೆ ಇಷ್ಟಿಷ್ಟು ಮಾರ್ಕ್ಸ್, ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ಕೊಡಬೇಕು ಅನ್ನೋದು ಕೂಡ ಇಲ್ಲೇ ಕೊಟ್ಟಿರ್ತಾರೆ. ಒಬ್ಬ ಪ್ರಯೋಗಾರ್ಥಿ ಎಷ್ಟು ಅಂಕಗಳನ್ನು ಪಡಿಬೋದು ಅಂತಂದರೆ, ಅವನು ಗರಿಷ್ಠ ಅಂತಂದರೆ 110 ಅಂಕಗಳನ್ನು ಪಡಿಬೋದು, ಅಥವಾ ಕನಿಷ್ಠ ಅಂದರೆ ಅವನು 22 ಅಂಕಗಳನ್ನು ಪಡಿಬೋದಾಗಿರುತ್ತೆ. ಅಷ್ಟು ಅವನು ಅಂಕಗಳನ್ನು ಪಡಿಬೋದು. ಆ ರೀತಿ ಇರುತ್ತೆ ಅದು. ಅವನು ಯಾವ ರೀತಿ ಉತ್ತರವನ್ನು ಮಾಡ್ತಾನೆ ಅನ್ನೋದ್ರ ಮೇಲೆ ನಾವಿಲ್ಲಿ ಮಾರ್ಕ್ಸ್ಗಳನ್ನು ಕೊಡಬೇಕಾಗುತ್ತೆ. ಅವ್ನು ಯಾವ ರೀತಿ ಉತ್ತರ ಕೊಟ್ಟಾಗ ಯಾವ ರೀತಿ ಮಾರ್ಕ್ಸ್ಗಳನ್ನ ಕೊಡಬೇಕು ಅನ್ನೋದು ಇಲ್ಲಿರುತ್ತೆ. ನಮಗೀಗ ಅದರ ಅವಶ್ಯಕತೆ ಇಲ್ಲ. ಜಸ್ಟ್ ನಾವೀಗ ಏನು ಮಾಡೋಣ, ನೆಕ್ಸ್ಟು ಇಲ್ಲಿ ಒಂದು ಕಾಲಮನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಒಂದು ಕಾಲಮನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಉತ್ತರವನ್ನು ಬರೆದ್ರೆ ಸಾಕಾಗತ್ತೆ. ನಾವು ಅದಕ್ಕೆ ಉತ್ತರವನ್ನು ಬರೀಬೇಕು ಅಂತಂದರೆ ನಮಗೆ ಫಸ್ಟ್ ಏನು ಗೊತ್ತಿರಬೇಕು, ಚರ್ಚೆಯ ಸಿದ್ಧಾಂತದ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. ಈ ಒಂದು ಪ್ರಯೋಗಕ್ಕೆ ಅಥವಾ ನಾವು ಯಾವುದೇ ಪ್ರಯೋಗವನ್ನು ತೆಗೆದುಕೊಂಡ್ರೂ ಸಹ ಅದಕ್ಕೆ ನಾವು ಫಲಿತಾಂಶದ ವಿಶ್ಲೇಷಣೆಯನ್ನು ಬರಿತೀವಿ ಅಂತಂದರೆ ಅದಕ್ಕೆ ಒಂದು ಸಿದ್ಧಾಂತ ಅಂತ ಇರುತ್ತೆ, ಅಥವಾ ಅದಕ್ಕೆ ಒಂದು ರೂಲ್ಸ್ ಅಥವಾ ಅದಕ್ಕೆ ಒಂದು ಕಂಡೀಷನ್ ಅನ್ನೋದು ಇರುತ್ತೆ. ಆ ಕಂಡೀಷನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಸ್ವಪರಿಕಲ್ಪನೆ ಅನ್ನುವಂಥ ಪ್ರಯೋಗಕ್ಕೆ ಒಂದು ಕಂಡೀಷನ್ ಇದೆ ಅಥವಾ ಸಿದ್ಧಾಂತ ಇದೆ. ಅದು ಏನು ಅಂತಂದರೆ 110 ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಆ ವ್ಯಕ್ತಿ ಪಡಿಬೋದು, ಹಾಗೆಯೇ 22 ಮಿನಿಮಮ್ ಮಾರ್ಕ್ಸನ್ನು ಅವನು ಪಡಿಬೋದಾಗಿರುತ್ತೆ. ಇಲ್ಲಿ ಅದಕ್ಕೆ ನಾವು ಗ್ರೇಡ್ ವೈಸ್ ನಾವಿಲ್ಲಿ ಕೊಡ್ತಾ ಹೋಗ್ತೀವಿ. ಯಾವ ರೀತಿ ಅಂತಂದರೆ, ಇಲ್ಲಿ ಈ ಒಂದು ಸಿದ್ಧಾಂತದ ಪ್ರಕಾರ ಯಾವ ವ್ಯಕ್ತಿ ಪ್ರಯೋಗಕ್ಕೆ ಒಳಪಡುತ್ತಾನೋ ಅಥವಾ ಯಾವ ವಿಷಯಿ ಪ್ರಯೋಗಕ್ಕೆ ಒಳಪಡುತ್ತಾನೋ ಅವನು ತೆಗೆದುಕೊಳ್ಳುವಂತಹ ಅಂಕಗಳನ್ನು 0ಯಿಂದ 36ರವರೆಗೆ ಇದ್ದರೆ ಅಥವಾ 0ಯಿಂದ 36ರ ಒಳಗೆ ಅವನು ಯಾವುದಾದ್ರೂ ಅಂಕಗಳನ್ನು ತೆಗೆದುಕೊಂಡಿದ್ದರೆ ಅವನ ಸ್ವಪರಿಕಲ್ಪನೆ ಅಂಕಗಳು
ಆಧಾರದ ಮೇಲೆ ಅವನನ್ನು ಏನಂತ ನಾವು ಕನ್ಸಿಡರ್ ಮಾಡ್ತೀವಿ ಅಥವಾ ಅವನನ್ನು ಯಾವ ಕ್ಯಾಟಗರಿಗೆ ಸೇರಿಸ್ತೀವಿ ಅಂತಂದರೆ ಸರಾಸರಿಗಿಂತ ಕಡಿಮೆ ಆತ್ಮಪ್ರತ್ಯಯವನ್ನು ಹೊಂದಿರ್ತಾನೆ ಅಂತ ಹೇಳಿ ನಾವಿಲ್ಲಿ ಅವನನ್ನು ಕನ್ಸಿಡರ್ ಮಾಡ್ತೀವಿ. ಹಾಗೆಯೇ ಆತ್ಮಪ್ರತ್ಯಯದ ಅಂಕ ಅವನು ತೆಗೆದುಕೊಳ್ಳುವಂತಹ ಅಂಕಗಳು 37ರಿಂದ 75ರವರೆಗೆ ಇದ್ದರೆ 37 ಅಥವಾ ಅದಕ್ಕಿಂತ ಹೆಚ್ಚು, 77 ಅಥವಾ ಅದಕ್ಕಿಂತ ಕಮ್ಮಿ ಅಷ್ಟರ ಅಂತರದಲ್ಲಿ ಅವನ ಒಂದು ಅಂಕಗಳು ಇದ್ದರೆ ಅವನ ಯಾವ ಕ್ಯಾಟಗರಿಗೆ ಸೇರಿಸಲಾಗುತ್ತೆ ಅಂತಂದರೆ ಸರಾಸರಿ ಆತ್ಮಪ್ರತ್ಯಯವನ್ನು ಹೊಂದಿರುವಂತಹ ವ್ಯಕ್ತಿ ಅಂತ ಹೇಳಿ ನಾವಿಲ್ಲಿ ಗುರುತಿಸಲಾಗುತ್ತದೆ. ನೀವು ಈ ಒಂದು ಫಲಿತಾಂಶವನ್ನು ಬರೀಬೇಕು ಅಂದರೆ ಈ ಸಿದ್ಧಾಂತಗಳು ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಇದು ಮೇಯ್ನ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್. ಇದರಲ್ಲಿ ಈ ಸಿದ್ಧಾಂತಗಳ ಆಧಾರದ ಮೇಲೆ ನೀವು ಈ ಒಂದು ವಿಶ್ಲೇಷಣೆಯನ್ನು ಬರೆಯೋದಕ್ಕೆ ಸಾಧ್ಯ ಆಗತ್ತೆ. ಯಾವ ಒಂದು ಪ್ರಯೋಗವನ್ನೇ ನೀವು ತೆಗೆದುಕೊಳ್ಳಿ, ಅದರಲ್ಲಿ ಕೊನೆಯಲ್ಲಿ ಇರುತ್ತೆ ಚರ್ಚೆ ಮತ್ತು ಸಿದ್ಧಾಂತ ಅಂತ ಹೇಳಿ. ಆ ಸಿದ್ಧಾಂತಗಳು ನಿಮಗೆ ಗೊತ್ತಿರಬೇಕಾಗುತ್ತೆ. ನಾನು ಈಗಾಗಲೇ ಹೇಳಿದೆ, ಕೆಲವೊಂದಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟಾಗಿ ಬಂದಿರುವಂತಹ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ಅದರಲ್ಲಿ ಯಾವುದೆಲ್ಲ ಪ್ರಶ್ನೆಗಳು ರಿಪೀಟ್ ಆಗಿದೆ, ಯಾವುದರಲ್ಲಿ ಬರೆಯೋದಕ್ಕೆ ಕೇಳಿದ್ದಾರೆ, ಯಾವುದರಲ್ಲಿ ಪ್ರಾಕ್ಟಿಕಲ್ನ ಫಲಿತಾಂಶವನ್ನು ಕೊಟ್ಟು ವಿಶ್ಲೇಷಣೆಯನ್ನು ಬರೆಯೋದಕ್ಕೆ ಕೇಳಿದ್ದಾರೆ, ಅದನ್ನು ಡಿವೈಡ್ ಮಾಡಿಕೊಂಡು ಅದರ ಒಂದು ಚರ್ಚೆ ಮತ್ತು ಸಿದ್ಧಾಂತವನ್ನು ಮೇಯ್ನಾಗಿ ನೀವು ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಈ ಒಂದು ಸಿದ್ಧಾಂತ ಗೊತ್ತಿದ್ದಾಗ ಮಾತ್ರ ನೀವು ಅದಕ್ಕೆ ಉತ್ತರವನ್ನು ಬರೆಯೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಇದು ನಿಮಗೆ ಗೊತ್ತಿರಲೇಬೇಕಾಗತ್ತೆ. ಈಗ 37ರಿಂದ 75ರ ನಡುವೆ ಅವನು ಅಂಕಗಳ ಇದ್ದರೆ ಏನಂತ ಹೇಳ್ತೀವಿ, ಅದನ್ನು ಸರಾಸರಿ ಆತ್ಮಪ್ರತ್ಯಯ ಅಂತ ಹೇಳ್ತೀವಿ. ಹಾಗೆಯೇ 76 ಅಥವಾ ಅದಕ್ಕಿಂತ ಜಾಸ್ತಿ, ಹಾಗೆಯೇ 110 ಅಥವಾ ಅದಕ್ಕಿಂತ ಕಮ್ಮಿ, ಈ ಒಂದು ಅಂತರದಲ್ಲಿ ಇದ್ದರೆ 76ರಿಂದ 110ರವರೆಗೆ ಅವನ ಅಂಕಗಳು ಇದ್ದರೆ ಅವನನ್ನು ಏನಂತ ಹೇಳ್ತೀವಿ, ಸರಾಸರಿಗಿಂತ ಹೆಚ್ಚು ಆತ್ಮಪ್ರತ್ಯಯವನ್ನು ಹೊಂದಿರುವಂತಹ ವ್ಯಕ್ತಿ ಅಥವಾ ಉತ್ತಮ ಆತ್ಮಪ್ರತ್ಯಯವನ್ನು ಹೊಂದಿದ್ದಾನೆ ಅಂತ ಹೇಳಿ ಅವನನ್ನು ಕನ್ಸಿಡರ್ ಮಾಡಲಾಗುತ್ತೆ. ಇಲ್ಲಿ 3 ಕ್ಯಾಟಗರಿಗಳನ್ನು ನಾವು ಮಾಡ್ತೀವಿ. ಏನು ಅಂತಂದರೆ ಸರಾಸರಿಗಿಂತ ಕಡಿಮೆ ಆತ್ಮಪ್ರತ್ಯಯ, ಸರಾಸರಿ ಆತ್ಮಪ್ರತ್ಯಯ, ಹಾಗೆಯೇ ಸರಾಸರಿಗಿಂತ ಹೆಚ್ಚು ಅಥವಾ ಉತ್ತಮ ಆತ್ಮಪ್ರತ್ಯಯ ಅಂತ ಹೇಳಿ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಅದನ್ನು ನೀವು ಬೇಕಾದರೆ ಸಪ್ರೇಟಾಗಿ ಬರ್ಕೊಳ್ಳಿ. 0ಯಿಂದ 36ವರೆಗೂ ಇದ್ದರೆ, 0ಯಿಂದ 36ರವರೆಗೆ ಅವನ ಅಂಕ ಇದ್ದರೆ ಅವನನ್ನು ಏನಂತ ಹೇಳ್ತೀವಿ, ಸರಾಸರಿಗಿಂತ ಕಡಿಮೆ ಆತ್ಮಪ್ರತ್ಯಯವನ್ನು ಹೊಂದಿದ್ದಾನೆ ಅಂತ ಹೇಳಿ ಹೇಳಲಾಗುತ್ತದೆ. ಹಾಗೆಯೇ 37ರಿಂದ 75ರ ನಡುವೆ ಅವನ ಅಂಕಗಳನ್ನು ತೆಗೆದುಕೊಂಡಿದ್ದರೆ ಅದನ್ನು ಸರಾಸರಿ ಆತ್ಮಪ್ರತ್ಯಯ ಹೊಂದಿದ್ದಾನೆ ಅಂತ ಹೇಳಿ ನಾವಲ್ಲಿ ಗುರುತಿಸಬೇಕಾಗುತ್ತದೆ. 76ರಿಂದ 110ರ ನಡುವೆ ಅವನು ಒಂದು ಅಂಕಗಳನ್ನು ಗಳಿಸಿದರೆ ಅವನನ್ನು ಏನಂತ ಹೇಳ್ತೀವಿ, ಸರಾಸರಿಗಿಂತ ಹೆಚ್ಚು ಅಥವಾ ಉತ್ತಮ ಆತ್ಮಪ್ರತ್ಯಯವನ್ನು ಹೊಂದಿದ್ದಾನೆ ಅಂತ ಹೇಳಿ ಅವನನ್ನು ಕ್ಯಾಟಗರೈಸ್ ಮಾಡಬೇಕಾಗತ್ತೆ ನಾವು. ಇದನ್ನು ನಾನು ಇಷ್ಟುವರೆಗೂ ಯಾಕೆ ಹೇಳಿದೆ ಅಂತಂದರೆ ನೆಕ್ಸ್ಟು ನಾವು ಮಾಡುವಂತಹ ಒಂದು ಸ್ಟೆಪ್ ಏನಿದೆಯಲ್ಲ ಅದಕ್ಕೆ ನಾವು ಈ ಒಂದು ಅಂಶಗಳು ತುಂಬ ಮುಖ್ಯ ಆಗುತ್ತೆ. ಇದಿಷ್ಟು ನಿಮಗೆ ಗೊತ್ತಿದ್ದರೆ ಮಾತ್ರ ನೀವು ನೆಕ್ಸ್ಟು ಅದರ ಒಂದು ಫಲಿತಾಂಶದ ವಿಶ್ಲೇಷಣೆಯನ್ನು ಬರೆಯೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಇದಿಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. ಇದನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಸೊ ಇದಿಷ್ಟು ಆದಮೇಲೆ ನಾವು ನೆಕ್ಸ್ಟು ಪ್ರಶ್ನೆಯನ್ನು ಸಾಲ್ವ್ ಮಾಡೋದಕ್ಕೆ ಹೋಗೋಣ. ಇದು ಒಂದು ಕಡೆ ಸೈಡಲ್ಲಿ ಇರಲಿ. ನಾನು ನಿಮಗೆ ಹೇಳಿದೆ ಪ್ರಯೋಗವನ್ನು ಯಾವ ರೀತಿ ನಾವು ಬರೀಬೇಕು ಅನ್ನೋದನ್ನು ನಾನು ಎಕ್ಸಾಂಪಲ್ ಕೊಟ್ಬಿಟ್ಟು ಅಥವಾ ಈ ರೀತಿ ನೀವು ಪ್ರಯೋಗವನ್ನು ಬರೀಬೇಕಾಗತ್ತೆ ಅಂತ ಹೇಳಿದ್ದೆ. ನಾನು ನಿಮಗೆ ಪ್ರಶ್ನೆಯನ್ನು ಪೇಸ್ಟ್ ಮಾಡ್ತೀನಿ. ನಿಮಗೆ ಆ ಪ್ರಶ್ನೆಯನ್ನು ಇದನ್ನು ನೋಡಿ, ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ಪ್ರಯೋಗಾರ್ಥಿಗಳು ಮತ್ತು ಸ್ವಪರಿಕಲ್ಪನೆ ಅಂಕಗಳು ಅಂತ ಹೇಳಿ ಕೊಟ್ಟಿರ್ತಾರೆ. ಇಲ್ಲಿ ಏನಿರುತ್ತೆ, ಪ್ರಯೋಗಾರ್ಥಿಗಳು ಅನ್ನೋದಕ್ಕೆ ಇಲ್ಲಿ ಯಾವುದೇ ರೀತಿ ಹೆಸರುಗಳನ್ನು ಕೊಡೋದಿಲ್ಲ ಅಥವಾ ವಿಷಯ ಹೆಸರನ್ನು ಕೊಡೋದಿಲ್ಲ. ಇಲ್ಲಿ ಅದನ್ನು ಏನಂತ ಗುರುತಿಸ್ತಾರೆ, ABCD ಅಂತ ಹೇಳಿ ಗುರುತಿಸ್ತಾರೆ. ಸ್ವಪರಿಕಲ್ಪನೆ ಅಂಕಗಳು ಅವರು ಯಾವುದೋ ಒಂದು ಪ್ರಯೋಗಾರ್ಥಿಯಾಗಿ ಇಲ್ಲಿ ಅವರು ಪಡೆದಿರುವಂತಹ ಅಂಕಗಳನ್ನು ಸಹ ಇಲ್ಲಿ ನೀಡಲಾಗಿದೆ. A ಅನ್ನುವಂಥವನು 46, B 79, C 62, D 95, E 90, F 93, G 75 ಈ ರೀತಿ ಅವರು ಅಂಕಗಳನ್ನು ಪಡೆದಿರುವಂಥ ಒಂದು ಕೋಷ್ಟಕವನ್ನು ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅಂತ ಹೇಳಿ ನೋಡೋದಾದರೆ, ನಾವು ಮೊದಲಿಗೆ ಏನು ಮಾಡಬೇಕು, ಈ ರೀತಿ ಒಂದು
ಕೋಷ್ಟಕವನ್ನು ಹಾಕ್ಕೊಳ್ಬೇಕಾಗತ್ತೆ. ಇದು ಬೇರೆದ್ರದ್ದು ಅದ್ರದ್ದಲ್ಲ, ನಿಮಗೆ ಎಕ್ಸಾಂಪಲ್ನ ತೋರಿಸ್ತಾ ಇರೋದು ನಾನು. ಈ ರೀತಿ ಒಂದು ಕೋಷ್ಟಕವನ್ನು ಹಾಕೋಬೇಕಾಗತ್ತೆ. ಅದನ್ನು ಏನು ಮೊದಲನೇದರಲ್ಲಿ ಕ್ರಮ ಸಂಖ್ಯೆ, ಎರಡನೇ ಕಾಲಮಲ್ಲಿ ಏನಂತ ಬರೀಬೇಕು, ವಿಷಯಿ ಅಥವಾ ಪ್ರಯೋಗಾರ್ಥಿ ಅಂತ ಹೇಳಿ ಬರೀಬೋದಾಗಿರುತ್ತೆ. ಇಲ್ಲಿ ಅಂಕಗಳನ್ನು ಕೊಟ್ಟಿರ್ತಾರೆ, ಆ ಅಂಕಗಳನ್ನು ಬರೀಬೇಕಾಗತ್ತೆ. ಅದಷ್ಟನ್ನು ಬರೆದಾದ್ಮೇಲೆ ಏನು ಮಾಡಬೇಕು ನಾವು, ಸೊ ಹಾಕೊಂಡ್ರೆ ಕಾಲಮನ್ನು ಹಾಕ್ಕೊಂಡ್ಮೇಲೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳಿ ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ, ಎಷ್ಟು ಅಂಕಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ 7 ವಿಷಯಿಗಳಾದರೆ 7 ಜನ ಪ್ರಯೋಗಾರ್ಥಿಗಳ ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದು ನಾವೇನು ಮಾಡಬೇಕೀಗ, ಎಲ್ಲದನ್ನು ಕೂಡ ಕೂಡಿಸಬೇಕು. ಟೋಟಲ್ ಅಥವಾ ಒಟ್ಟು ಎಷ್ಟು ಬರುತ್ತೆ ಅನ್ನೋದನ್ನು ನಾವಿಲ್ಲಿ ಕೂಡಿಸ್ತಾ ಹೋಗಬೇಕಾಗತ್ತೆ. ಫಸ್ಟ್ ಎಷ್ಟಿದೆ, 46, 79, 62, 95, 90, ಆಮೇಲೆ 93, ಆಮೇಲೆ 75. ಸೊ ಈಗ ಎಷ್ಟು ಬಂತು ನಮಗೆ ಟೋಟಲು, 540 ಟೋಟಲ್ ಬಂತು. ನಾವೀಗ ಏನು ಮಾಡಬೇಕು, ಇದರ ಸರಾಸರಿ ಅಥವಾ ಮೀನನ್ನು ಕಂಡುಹಿಡಬೇಕು. ನಾನು ಲಾಸ್ಟ್ ಇಯರ್ ಡೀಟೇಲಾಗಿ ಎಲ್ಲದನ್ನು ಹೇಳಿದ್ದೀನಿ, ಈಗ ಜಸ್ಟ್ ರಫಾಗಿ ಹೇಳ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗತ್ತೆ ಅಂತ ಅಂದ್ಕೊಳ್ತೀನಿ ನಾನು. 540ದು ಮೀನ್ ಹೆಂಗೆ ಅಥವಾ ಸರಾಸರಿಯನ್ನು ಹೆಂಗೆ ಕಂಡುಹಿಡಿಯೋದು ಅಂತ ನಾನು ಹೇಳಿದ್ದೆ. ಇಲ್ಲಿ ಬಂದಿರುವಂತಹ ಟೋಟಲ್ ಎಷ್ಟು ಬಂದಿರುತ್ತೆ ಅದನ್ನು ನಾವು ಎಷ್ಟರಿಂದ ಭಾಗಿಸ್ಬೇಕಾಗತ್ತೆ, ಇಲ್ಲಿ ಎಷ್ಟು ಜನ ಕ್ಲೈಂಟ್ ಇದ್ದಾರೆ, ಎಷ್ಟು ಜನ ವಿಷಯಿಗಳಿದ್ದಾರೆ ಅವರಿಂದ ನಾವು ಅದನ್ನು ಭಾಗಿಸ್ಬೇಕಾಗುತ್ತೆ. ಎಷ್ಟು ಜನ ಇದರಲ್ಲಿ 7 ಮೆಂಬರ್ಸ್ ಇದ್ದಾರೆ. ನಾವೀಗ ಏನು ಮಾಡಬೇಕು, 540 ಡಿವೈಡೆಡ್ ಬೈ 7 ಮಾಡಿದ್ರೆ ಎಷ್ಟು ಬರುತ್ತೆ, 77.14 ಬರುತ್ತೆ. ಇದು ನಮಗೆ ಸರಾಸರಿ ಬಂತು. ಈಗ ನಾವೇನು ಮಾಡಬೇಕು, ಮ್ಯಾಕ್ಸಿಮಮ್ ಅಥವಾ ಹೆಚ್ಚು ಅಂಕಗಳನ್ನು ಯಾರು ಗಳಿಸಿದ್ದಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಇಲ್ಲಿ ಎಷ್ಟಿದೆ ಹೆಚ್ಚು ಅಂಕಗಳು ಅಂತಂದರೆ 95 ಇದೆ, ಅದಕ್ಕಿಂತ ಹೆಚ್ಚು ಯಾರೂ ತಗೊಂಡಿಲ್ಲ. ಸೊ ನಾವಿಲ್ಲಿ ಮ್ಯಾಕ್ಸಿಮಮ್ ಅಥವಾ ಹೆಚ್ಚು ಎಷ್ಟಿದೆ, 95 ಇದೆ. ಆಮೇಲೆ ಇದರಲ್ಲಿ ಕಡಿಮೆ ಯಾರು ತಗೊಂಡಿದ್ದಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಇಲ್ಲಿ 46 ಇದೆ, 46ಕ್ಕಿಂತ ಕಮ್ಮಿ ಯಾರೂ ಇಲ್ಲ. ಸೊ 46 ಕಮ್ಮಿ, ಮ್ಯಾಕ್ಸಿಮಮ್ ಅಂತಂದರೆ 95 ಇದೆ. ನಾವೀಗೇನು ಮಾಡಬೇಕು, ಇವೆರಡರ ನಡುವಿನ ಅಂದರೆ ಹೆಚ್ಚು ಅಂಕಗಳನ್ನು ಯಾರು ತಗೊಂಡಿದ್ದಾನೆ ಅವನು ಮತ್ತು ಕಡಿಮೆ ಅಂಕಗಳನ್ನು ಯಾರು ತಗೊಂಡಿದ್ದಾನೆ ಅವನು, ಅವರ ಇಬ್ಬರ ನಡುವಿನ ಅಂತರ ಎಷ್ಟಿದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಅಥವಾ ಡಿಫ್ರೆನ್ಸಸ್ನ ನಾವು ನೋಡಬೇಕಾಗತ್ತೆ. ಹೇಗೆ ನೋಡೋದು ಅಂತಂದರೆ, ಇಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರೋನಿಂದ ಕಡಿಮೆ ಅಂಕಗಳನ್ನು ಪಡೆದಿರೋನ್ನ ಕಳೆದ್ರೆ ನಮಗೆ ಏನು ಸಿಗುತ್ತೆ, ಅಂತರ ಸಿಗತ್ತೆ. ಅಂತರ ಎಷ್ಟಿದೆ, 49 ಇಬ್ಬರ ಮಧ್ಯೆ ಡಿಫ್ರೆನ್ಸ್ ಇದೆ. ಸೊ ಇದಿಷ್ಟು ಒಂದು ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಯಿತು. ಇದಿಷ್ಟು ನಾವು ಮಾಡಿದ್ರೆ ಇಲ್ಲಿ ಹಾಫ್ ಆಫ್ ದ ಪ್ರಾಬ್ಲಮ್ ಸಾಲ್ವ್ಡ್ ಅಂತ ಹೇಳಿ ಆಯಿತು. ನೆಕ್ಸ್ಟ್ ಇನ್ನೊಂದು ಕಾಲಮಲ್ಲಿ ವರ್ಗ ಅಂತ ಹೇಳಿ ಬರ್ಕೊಂಡು ಇಲ್ಲಿ ಅವನು ತೆಗೆದುಕೊಂಡಿರುವಂತಹ ಅಂಕಗಳು ನಾವೀಗ ಸಿದ್ಧಾಂತದಲ್ಲಿ ನೋಡಿದ್ವಲ್ಲ, ಆ ಸಿದ್ಧಾಂತಕ್ಕೆ ಅಪ್ಲೈ ಮಾಡಿದಾಗ ಅವನ ಅಂಕಗಳು ಯಾವ ಗ್ರೇಡ್ನಲ್ಲಿ ಇದ್ದಾವೆ ಅಥವಾ ಯಾವ ವರ್ಗದಲ್ಲಿ ಇದೆ ಅಂತ ಹೇಳಿ ನಾವಿಲ್ಲಿ ಡಿವೈಡ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇಲ್ಲಿ ಅವನ ಅಂಕ ಎಷ್ಟಿದೆ, 46 ಇದೆ. ನಾವು ನೋಡಿದಂತಹ ಸಿದ್ಧಾಂತದಲ್ಲಿ 0 ಇಂದ 36ರ ನಡುವಿನ ಅಂತರ ಇದ್ದರೆ ಅದನ್ನೇನಂತ ಹೇಳ್ತೀವಿ, ಸರಾಸರಿಗಿಂತ ಕಡಿಮೆ ಆತ್ಮಪ್ರತ್ಯಯ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಎಷ್ಟಿದೆ, 46 ಇದೆ. ಹಾಗಾಗಿ ನಾವು ಇಲ್ಲಿ ಏನಂತ ಹೇಳ್ತೀವಿ ಅಂತಂದರೆ ಸರಾಸರಿ ಆತ್ಮಪ್ರತ್ಯಯ ಅಂತ ಹೇಳಿ ಬರೀಬೇಕು. ಸರಾಸರಿ ಆತ್ಮಪ್ರತ್ಯಯ ಇಲ್ಲಿ 79 ಇದೆ. ಹಾಗಾಗಿ ನಾವು ಇದನ್ನ ಏನಂತ ಹೇಳ್ತೀವಿ, ಸರಾಸರಿಗಿಂತ ಹೆಚ್ಚು ಆತ್ಮಪ್ರತ್ಯಯ ಅಂತ ಹೇಳಿ ಬರೀಬೇಕಾಗತ್ತೆ. ಇಲ್ಲಿ 62 ಇರೋದ್ರಿಂದ ನಾವು ಇದನ್ನ ಸರಾಸರಿ ಆತ್ಮಪ್ರತ್ಯಯ ಅಂತ ಹೇಳಲಾಗುತ್ತೆ. ಹಾಗೆಯೇ ಇದು 95, ಅವನು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ. ಇದು ಎಷ್ಟಿದೆ, ಸರಾಸರಿಗಿಂತ ಹೆಚ್ಚು ಅಥವಾ ಉತ್ತಮ ಅಂತ ಹೇಳಲಾಗುತ್ತೆ. ಉತ್ತಮ ಆತ್ಮಪ್ರತ್ಯಯ ಅಂತ ಹೇಳಿ ಬರೀಬೇಕು. ನಂತರ 90 ಇದೆ. 90 ಸರಾಸರಿಗಿಂತ ಹೆಚ್ಚು ಆತ್ಮಪ್ರತ್ಯಯನ ಬರೀಬೇಕಿಲ್ಲಿ. ಅದಾದ ನಂತರ 93 ಸರಾಸರಿಗಿಂತ ಹೆಚ್ಚು ಆತ್ಮಪ್ರತ್ಯಯ. ಇಲ್ಲಿ 75 ಇದೆ. 75ಕ್ಕಿಂತ ಜಾಸ್ತಿ ಇದ್ದಿದ್ರೆ ನಾವು ಅದನ್ನು ಏನಂತ ಹೇಳ್ತಿದ್ವಿ, ಸರಾಸರಿಗಿಂತ ಹೆಚ್ಚು ಅಂತ ಹೇಳ್ತಿದ್ವಿ. ಬಟ್ ಇಲ್ಲೇನಿದೆ,
75 ಕರೆಕ್ಟ್ ಆಗಿರೋದ್ರಿಂದ ನಾವು ಇದನ್ನು ಸಹ ಸರಾಸರಿ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಇದನ್ನು ಸಹ ಸರಾಸರಿ ಆತ್ಮಪ್ರತ್ಯಯ. ಇಲ್ಲಿ ಒಟ್ಟು ನಾವೇನು ಮಾಡ್ತೀವಿ, 4 ಕಾಲಮ್ಗಳನ್ನು ಹಾಕ್ಕೊಳ್ತೀವಿ. ಒಂದರಲ್ಲಿ ಕ್ರಮ ಸಂಖ್ಯೆಯನ್ನು ಬರಿತೀವಿ, ಇನ್ನೊಂದರಲ್ಲಿ ಪ್ರಯೋಗಾರ್ಥಿಯ ಹೆಸರನ್ನು ಬರಿತೀವಿ, ಇನ್ನೊಂದರಲ್ಲಿ ಪ್ರಯೋಗಾರ್ಥಿ ಪಡೆದಂತಹ ಅಂಕಗಳನ್ನು ಬರಿತೀವಿ. ಅದಾದ ನಂತರ ಕೊನೆಯಲ್ಲಿ ನಾವು ಅದಕ್ಕೆ ಉತ್ತರವಾಗಿ ಅಥವಾ ಅದನ್ನು ವರ್ಗವನ್ನು ಮಾಡಿದಾಗ ಬರೆಯೋದಕ್ಕೋಸ್ಕರ ಇನ್ನೊಂದು ಕಾಲಮನ್ನು ಹಾಕ್ಕೊಳ್ತೀವಿ. ಇದಿಷ್ಟು ನಾವು ಮಾಡಿದ್ರೆ ಇಲ್ಲಿ ಹಾಫ್ ಆಫ್ ದ ಪಾರ್ಟ್ ಇಲ್ಲಿ ಕಂಪ್ಲೀಟ್ ಆಯಿತು. ಈಗ ನಾವೇನು ಮಾಡಬೇಕು, ಇದಕ್ಕೆ ಒಂದು ವಿಶ್ಲೇಷಣೆಯನ್ನು ನಾವು ಬರಿಬೇಕಾಗತ್ತೆ. ಈ ಒಂದು ಫಲಿತಾಂಶದ ವಿಶ್ಲೇಷಣೆಯನ್ನು ನೀವು ಹೀಗೆ ಬರಿಬೇಕಾಗತ್ತೆ. ಹೇಗೆ ಬರೆಯೋದು ಅಂತ ನೋಡೋದಾದರೆ, ಇದು ನಿಮಗೆ ನಾನು ತೋರಿಸೋದಕ್ಕೆ ಇಟ್ಕೊಂಡಿರೋದು. ನೀವು ಯಾವ ರೀತಿ ಒಂದು ವಿಶ್ಲೇಷಣೆಯನ್ನು ಬರೀಬೇಕಾಗುತ್ತೆ ಅಂತ. ಇಲ್ಲಿ ಸಮೂಹದ ಫಲಿತಾಂಶದ ವಿಶ್ಲೇಷಣೆ ಅಂತ ಇಲ್ಲಿ ನಾವು ಗ್ರೂಪಿಂದು ಒಟ್ಟಾಗಿ ತೊಗೊಂಡಿರೋದ್ರಿಂದ ನೀವು ಸಮೂಹದ ಫಲಿತಾಂಶ ವಿಶ್ಲೇಷಣೆ ಅಂತಲೇ ಬರಿಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಈಗ ನಾವೇನು ಮಾಡಬೇಕು, ಸಮೂಹ ಫಲಿತಾಂಶ ಪಟ್ಟಿಯಲ್ಲಿ ಪ್ರಯೋಗಾರ್ಥಿಗಳ ಒಟ್ಟು ಸ್ವಪರಿಕಲ್ಪನೆಯ ಅಂಕಗಳು ಅಂತ ನಾವಿಲ್ಲಿ ಹಾಕಬೇಕಾಗತ್ತೆ. ನಾವು ಯಾಕೆ ಅಂತಂದರೆ ಇಲ್ಲಿ ಸ್ವಪರಿಕಲ್ಪನೆ ಪ್ರಯೋಗದ ಬಗ್ಗೆ ಬರಿತಾ ಇರೋದ್ರಿಂದ ಸ್ವಪರಿಕಲ್ಪನೆಯ ಅಂಕಗಳು ಅಂತ ಹಾಕ್ಬಿಟ್ಟು ಎಷ್ಟಿದೆ ಇಲ್ಲಿ ಒಟ್ಟು 540 ಈ ರೀತಿ ಬರೀರಿ. ಸಮೂಹದ ಫಲಿತಾಂಶದ ವಿಶ್ಲೇಷಣೆ. ಸಮೂಹ ಫಲಿತಾಂಶ ಪಟ್ಟಿಯಲ್ಲಿ ಪ್ರಯೋಗಾರ್ಥಿಗಳು ಪಡೆದ ಒಟ್ಟು ಸ್ವಪರಿಕಲ್ಪನೆ ಅಂಕಗಳು ಇಲ್ಲಿ ಸೇರಿಸಬೇಕು. ಸ್ವಪರಿಕಲ್ಪನೆ ಅಂಕಗಳು 540. ಇದು ಒಂದು ಲೈನು ಕಂಪ್ಲೀಟ್ ಆಯಿತು. ಅದಾದಮೇಲೆ ಸಮೂಹದ ಒಟ್ಟು ಸ್ವಪರಿಕಲ್ಪನೆಯ ಸರಾಸರಿ ಅಂತ ಹಾಕ್ಬಿಟ್ಟು ಇಲ್ಲಿ ನಾವೇನು ಕಂಡಿಡ್ವಲ್ವ, ಈಗ ಸರಾಸರಿಯನ್ನು ಇದನ್ನು ಬರಿಬೇಕು. ಸರಾಸರಿ ಇದನ್ನೆಲ್ಲದನ್ನು ಅಲ್ಲಿ ನಾವು ವಿವರಣೆಯಲ್ಲಿ ಬರಿಬೇಕಾಗುತ್ತೆ. ಇದಿಷ್ಟನ್ನು ನಾವು ಮೆನ್ಷನ್ ಮಾಡಬೇಕು. ಸರಾಸರಿ ಎಷ್ಟು? 77.14. ಸಮೂಹದ ನಡುವಿನ ಸ್ವಪರಿಕಲ್ಪನೆಯ ಅಂತರ ಅಂತ ಹಾಕ್ಬಿಟ್ಟು ಅಂತರ ಎಷ್ಟಿದೆ ಇಲ್ಲಿ 49 ಇದೆ. ಇದನ್ನು ನಾವಿಲ್ಲಿ ಬರೀಬೇಕಾಗತ್ತೆ. ಅಂತರ ಎಷ್ಟು? 49 ಅಂತ ಬರೆದು ಅದಾದಮೇಲೆ ನಾವೀಗ ಒಬ್ಬೊಬ್ಬ ವ್ಯಕ್ತಿಗಳ ಅಥವಾ ಒಬ್ಬೊಬ್ಬ ಪ್ರಯೋಗಾರ್ಥಿಯ ಫಲಿತಾಂಶ ಏನು ಬಂದಿದೆ ಅದರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಬರೀಬೇಕಾಗತ್ತೆ. ಈಗ ನಾವು ಫಸ್ಟ್ ಏನು ಮಾಡ್ತೀವಿ, ಮ್ಯಾಕ್ಸಿಮಮ್ ತೊಗೊಂಡಿದ್ದಾನಲ್ಲ, ಹೆಚ್ಚು ಅಂಕಗಳನ್ನು ತೊಗೊಂಡಿದ್ದಾನಲ್ಲ, ಅವನಿಂದ ಸ್ಟಾರ್ಟ್ ಮಾಡ್ತೀವಿ. ಫಸ್ಟಿಗೆ ಅವನಿಂದ ಸ್ಟಾರ್ಟ್ ಮಾಡ್ತೀವಿ. ಸಮೂಹದಲ್ಲಿ ವಿದ್ಯಾರ್ಥಿ ಡಿಯು 95 ಅಂಕಗಳನ್ನು ಪಡೆದಿದ್ದು, 95 ಸ್ವಪರಿಕಲ್ಪನೆ ಅಂಕಗಳನ್ನು ಪಡೆದಿದ್ದು, ಸಮೂಹದಲ್ಲೇ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ. ಸಿದ್ಧಾಂತಕ್ಕನುಗುಣವಾಗಿ ಅವನ ಆತ್ಮಪ್ರತ್ಯಯವು ಸರಾಸರಿಗಿಂತ ಹೆಚ್ಚು ಅಥವಾ ಉತ್ತಮ ಆತ್ಮಪ್ರತ್ಯಯವನ್ನು ಹೊಂದಿದ್ದಾನೆ ಎಂದು ಸೂಚಿಸುತ್ತದೆ. ಇದಿಷ್ಟನ್ನು ನೀವು ಮೊದಲನೆಯವನಿಗೆ ಅಥವಾ ಮ್ಯಾಕ್ಸಿಮಮ್ ಯಾರು ಪಡೆದಿದ್ದಾನಲ್ಲ ಅವನಿಗೆ ವಿವರಣೆಯನ್ನು ಬರಿಬೇಕಾಗತ್ತೆ. ಆಮೇಲೆ ನಾವೇನು ಮಾಡಬೇಕು, ಇದು ಆಯಿತು, ಮ್ಯಾಕ್ಸಿಮಮ್ ಆಯಿತು. ನೆಕ್ಸ್ಟ್ ನಾವೇನು ಮಾಡಬೇಕು, ಮಿನಿಮಮ್ ತೊಗೊಂಡಿದ್ದಾನಲ್ಲ ಅವನ ಬಗ್ಗೆ ವಿವರಣೆಯನ್ನು ಬರಿಬೇಕು. ಈಗ ಮಿನಿಮಮ್ ಯಾರು ತೊಗೊಂಡಿದ್ದಾನೆ, ವಿದ್ಯಾರ್ಥಿ ಯಾರು, ಮಿನಿಮಮ್ ಯಾರು ತೊಗೊಂಡಿರೋದಿಲ್ಲಿ ವಿದ್ಯಾರ್ಥಿ ಎ ಅನ್ನುವಂಥವನು ಮಿನಿಮಮ್ ಅಂಕಗಳನ್ನು ತೊಗೊಂಡಿದ್ದಾನೆ. ಹಾಗಾಗಿ ನಾವಿಲ್ಲೇನು ಮಾಡ್ತೀವಿ, ವಿದ್ಯಾರ್ಥಿ ಎ 46 ಅಂಕಗಳನ್ನು ಪಡೆದಿದ್ದು, ಸಮೂಹದಲ್ಲಿ ಅತಿ ಕಡಿಮೆ, ಇಲ್ಲಿ ಅಂಕಗಳನ್ನು ಅಂತ ಇದೆಯಲ್ಲ ಅದಕ್ಕೆ ಇಲ್ಲಿ ಏನು ಸೇರಿಸಿ ಅಂದರೆ ಸ್ವಪರಿಕಲ್ಪನೆ ಅಂಕಗಳನ್ನು ಪಡೆದಿದ್ದು ಸಮೂಹದಲ್ಲಿ ಅತಿ ಕಡಿಮೆ ಅಂಕಗಳನ್ನು ಗಳಿಸಿದ್ದಾನೆ. ಅವನೇನು ಕಡಿಮೆ ಅಂಕಗಳನ್ನು ಪಡೆದಿದ್ದಾನೆ. ಸಿದ್ಧಾಂತಕ್ಕೆ ಅನುಗುಣವಾಗಿ ಅವನ ಆತ್ಮಪ್ರತ್ಯಯವು ಸರಾಸರಿ ಆಗಿದೆ. ಇದಿಷ್ಟನ್ನು ಬರೆದ್ರೆ ಇಲ್ಲಿ 2 ನಾವು ಎಕ್ಸ್ಪ್ಲೈನ್ ಮಾಡ್ದಂಗೆ ಆಗೋಯ್ತು. ಈಗ ನಾವೇನು ಮಾಡಿದ್ವಿ, ಇಲ್ಲಿ ಕಡಿಮೆ ಅಂಕ ತಗೊಂಡವನು ಎಕ್ಸ್ಪ್ಲೈನ್ ಮಾಡಿದ್ವಿ, ಜಾಸ್ತಿ ಅಂಕ ತಗೊಂಡವನು ನಾವು ಎಕ್ಸ್ಪ್ಲೈನ್ ಮಾಡಿ ಆಯಿತು. ನಾವೀಗ ಏನು ಮಾಡಬೇಕು, ಮಿಕ್ಕಿದವ್ರ ಬಗ್ಗೆ ಬರಿಬೇಕು. ಅವರು ಎಷ್ಟೆಲ್ಲ ಅಂಕಗಳನ್ನು ಪಡ್ಕೊಂಡಿದ್ದಾರೆ, ಅವರು ಯಾವ ಕ್ಯಾಟಗರಿಗೆ ಬರ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಬರಿಬೇಕಾಗತ್ತೆ. ಅದನ್ನೇನು ಸಿಂಗಲ್ ಆಗಿ ಬರಿಬೇಕು ಅಂತ ಏನಿಲ್ಲ, ಅದನ್ನು ಈ ರೀತಿ ಒಟ್ಟಾಗಿಯೇ ಬರಿಬೋದು. ಇದು ನಾನು ಬೇರೆ ಮತ್ತೆ ಎಕ್ಸ್ಟ್ರಾ ಕೊಡ್ತೀನಿ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಷ್ಟೇ ನಾನು ಬರ್ಕೊಂಡಿರೋದು. ಇತರ ವಿದ್ಯಾರ್ಥಿಗಳಾದ ಬಿ, ಇ, ಎಫ್ಗಳು ಕ್ರಮವಾಗಿ 79, 90, 93 ಆತ್ಮಪ್ರತ್ಯಯ ಅಂಕಗಳನ್ನು ಗಳಿಸಿದ್ದು ಸರಾಸರಿಗಿಂತ ಹೆಚ್ಚು ಉತ್ತಮ ಅಂಕಗಳನ್ನು ಗಳಿಸಿದ್ದಾರೆ. ಸಿ ಮತ್ತು ಜಿಯು 62 ಮತ್ತು 75 ಸ್ವಪ್ರತ್ಯಯ ಅಂಕಗಳನ್ನು ಪಡೆದಿದ್ದು ಸರಾಸರಿ ಆತ್ಮಪ್ರತ್ಯಯಗಳನ್ನು ಹೊಂದಿದ್ದಾರೆ ಅಂತ ಬರೆದು ನೆಕ್ಸ್ಟ್ ನಾವೇನು ಮಾಡಬೇಕು, ಅದಕ್ಕೊಂದು ಕನ್ಕ್ಲೂಷನನ್ನು ಬರೀಬೇಕಾಗುತ್ತೆ. ಈ ಅಂಕಗಳು ಅಥವಾ ಈ ಫಲಿತಾಂಶವು ವಿದ್ಯಾರ್ಥಿಗಳ ಸ್ವಪರಿಕಲ್ಪನೆಯ ಅಥವಾ ಆತ್ಮಪ್ರತ್ಯಯದ ಮಟ್ಟವನ್ನು ವಿವರಿಸುತ್ತದೆ ಮತ್ತು
ವಿದ್ಯಾರ್ಥಿಗಳ ಈ ಫಲಿತಾಂಶವು ವ್ಯಕ್ತಿ ಭಿನ್ನತೆಯನ್ನು ತೋರಿಸುತ್ತದೆ. ಇದಿಷ್ಟು ನೀವು ಕನ್ಕ್ಲೂಷನಲ್ಲಿ ಬರಿಬೇಕಾಗುತ್ತೆ. ಇದಿಷ್ಟನ್ನ ನೀವು ಬರೆದ್ರೆ ನಿಮಗೆ 10 ಅಂಕಗಳು ಈಸಿಯಾಗಿ ತೆಗೆದುಕೊಳ್ಬೋದು. ನೀವು ಇದನ್ನು ಬರೀಬೇಕು ಅಂತಂದರೆ ನಿಮ್ಗೇನು ಗೊತ್ತಿರಬೇಕು, ಫಸ್ಟಿಗೆ ಅಲ್ಲಿ ಒಂದು ಮಾರ್ಜಿನ್ ಇರುತ್ತಲ್ಲ, ಅವ್ರನ್ನ ಯಾವ್ಯಾವ ಕ್ಯಾಟಗರಿಗೆ ಹಾಕಬೇಕು ಅನ್ನೋದು, ಅದು ನಿಮಗೆ ಮೊದಲಿಗೆ ಗೊತ್ತಿರಬೇಕಾಗತ್ತೆ. ಅದನ್ನ ಗೊತ್ತಿದ್ದಾಗ ಮಾತ್ರ ನೀವು ಈ ಒಂದು ಉತ್ತರಗಳನ್ನು ಬರೆಯೋದಕ್ಕೆ ಸಾಧ್ಯ ಆಗತ್ತೆ. ನಿಮ್ಗೊಂದು ವೇಳೆ ತೀರಾ ಗೊತ್ತೇ ಆಗಲಿಲ್ಲ, ನನಗಿದನ್ನು ಬರೆಯೋದಕ್ಕೆ ಹೆಂಗೆ ಬರಿಬೇಕು ಅಂತ ಗೊತ್ತಾಗಿಲ್ಲ ಅಂತಂದರೆ ಜಸ್ಟ್ ನೀವೇನು ಮಾಡಿ, ಇದನ್ನು ಇಲ್ಲಿ ಯಾವುದೇ ಒಂದು ಕೋಷ್ಟಕವನ್ನು ಕೊಟ್ಟಿದ್ರೂ ಸಹ ಇದಿಷ್ಟನ್ನ ಕೌಂಟ್ ಮಾಡಿ ಮೀನ್ ಕಂಡುಹಿಡಿಯಿರಿ, ಮ್ಯಾಕ್ಸಿಮಮ್ ಬರೀರಿ, ಮಿನಿಮಮ್ ಬರೀರಿ, ಡಿಫ್ರೆನ್ಸಸ್ ಬರೀ. ಆಮೇಲೆ ಇಲ್ಲಿ ಫಲಿತಾಂಶ ವಿಶ್ಲೇಷಣೆ ಅಂತ ಹೇಳಿ ಬಂದ್ಬಿಟ್ಟು ಇಲ್ಲಿ ಸಮೂಹದಲ್ಲಿ ಪಡೆದ ಒಟ್ಟು ಅಂಕಗಳು, ಸಮೂಹದ ಸರಾಸರಿ ಅಂಕಗಳು, ಸಮೂಹದಲ್ಲಿ ಯಾರು ಜಾಸ್ತಿ ಅಂಕಗಳನ್ನು ಪಡೆದಿರ್ತಾನೆ, ಅವನು ಎ ಅನ್ನೋನು ಜಾಸ್ತಿ ಅಂಕಗಳನ್ನು, ಹೆಚ್ಚು ಅಂಕಗಳನ್ನು ಪಡೆದಿದ್ದಾನೆ, ಇಲ್ಲಿ ಸಿ ಅನ್ನೋನು ಕಡಿಮೆ ಅಂಕಗಳನ್ನು ಪಡೆದಿದ್ದಾನೆ, ಇವರ ನಡುವಿನ ಅಂತರವು ಇಷ್ಟಿದೆ. ಇಷ್ಟನ್ನಾದರೂ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಇಲ್ಲಿ ಹಾಫ್ ಆಫ್ ದ ಮಾರ್ಕ್ಸ್ ಅಂತಂದರೆ ನಿಮಗೆ ಇಲ್ಲಿ 5 ಮಾರ್ಕ್ಸ್ ಆದರೂ ನೀವು ತಗೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು 5 ಮಾರ್ಕ್ಸ್ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಸಿಗತ್ತೆ. ಸೊ ನಿಮಗೆ ಎಕ್ಸ್ಪ್ಲೇನ್ ಹೆಂಗೆ ಮಾಡಬೇಕು, ಯಾವ ರೀತಿ ಬರೀಬೇಕು ಅಂತ ಗೊತ್ತಿಲ್ಲ ಅಂತಂದರೂ ಅಟ್ಲೀಸ್ಟ್ ನೀವು ಇಷ್ಟನ್ನು ಬರೆದು ಇದನ್ನೇ ಎಕ್ಸ್ಪ್ಲೇನ್ ಮಾಡಿ, ಓಕೆನಾ. ಇದಿಷ್ಟನ್ನೇ ಎಕ್ಸ್ಪ್ಲೇನ್ ಮಾಡಿದ್ರು ನಿಮಗೆ ಓದ್ಕೊಳ್ಳಲ್ಲಿ ನೀವು 5 ಮಾರ್ಕ್ಸ್ನಾದರೂ ತಗೋಬೋದು. ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿ ನಾನು ಕೊನೆಯಲ್ಲಿ ನೋಟ್ಸ್ ಕೂಡ ಹಾಕಿರ್ತೀನಿ, ಯಾರಿಗೆಲ್ಲ ಬೇಕು ಅವರು ಸ್ಕ್ರೀನ್ಶಾಟನ್ನು ತೊಗೋಬೋದು. ಸ್ಕ್ರೀನ್ಶಾಟನ್ನು ತೊಗೋವಾಗ ನೀವು ಸ್ಕ್ರೀನನ್ನು ರೊಟೇಟ್ ಮಾಡಿ ಫೋಟೋವನ್ನು ತಗೊಳ್ಳಿ, ಆವಾಗ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಇಂಗ್ಲೀಷು ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ಗಳಲ್ಲಿ ಇದೆ, ಯಾರಿಗೆಲ್ಲ ಬೇಕು ಅವರು ತೆಗೆದಿಟ್ಕೊಳ್ಬೋದು. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.